ಏನ್ರಿ ಇದು? ನಿಮಗೆ ಒಂದು ಸರ್ಪ್ರೈಸ್ ಇದೆ ಜಾನ್ವಿ ಅವರೇ. ನನಗೆ ಯಾವ ಸರ್ಪ್ರೈಸ್ ತೊಗೊಳ್ಳೋ ಮೂಡಲ್ಲೂ ಇಲ್ಲ, ಬಿಡಿ ಕೈ. ಅರೆ ಇವತ್ತು ನೀವು ಹಾಗೆ ಹೇಳೋ ಹಾಗೆ ಇಲ್ಲ, ನನ್ನ ಜೊತೆ ಬರ್ಬೇಕು ಹಾಗೇನೆ. ನಡೀರಿ ನಡೀರಿ. ಎಲ್ಲಿಗೆ ರೀ? ಏನ್ರಿ ಇದು? ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಿದ್ದೀರಾ? ಇನ್ನೇನು ಬಂತು? ಓಕೆ ನಿಂತ್ಕೊಳ್ಳಿ. 3, 2, 1. ಏನಿದಲ್ಲ? ಜಾನ್ವಿ ಅವರೇ, ಇವತ್ತು ನನ್ನ ಆ್ಯನಿವರ್ಸರಿ. ಇವತ್ತಿಷ್ಟು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಹೇಗೆ? ಅಲ್ಲ, ನಿಮಗೊಂಚೂರು ಖುಷಿ ಆಗ್ತಾ ಇಲ್ವಾ? ಖುಷಿ ಆಗೋವಂಥದ್ದು ಏನು ನಡೀತದೆ ನನ್ನ ಜೀವನದಲ್ಲಿ? ನೋಡಿ, ಹಿಂದೆ ನಡೆದಿದ್ದನ್ನೆಲ್ಲ ಮರೆಯೋಣ. ಈಗ ಮುಂದೆ ಆಗೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ನನಗೋಸ್ಕರನಾದರೂ ನೀವು ಸ್ವಲ್ಪ ಖುಷಿಯಾಗಿರ್ಬೋದಲ್ವಾ? ಬನ್ನಿ, ಕೇಕ್ ಕಟ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ. ನಿಮಗೂ ಕೂಡ. ಜಾನ್ವಿ ಅವರೇ, ನೀವು ನನ್ನ ಬದುಕಿಗೆ ಬಂದಿದ್ದ ಕ್ಷಣನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಪ್ರೀತಿಯಿಂದ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನೀವು ಬರೀ ನನ್ನ ಸ್ವಂತ, ನನಗೆ ಮಾತ್ರ ಮೀಸಲು, ನಿಮ್ಮ ಪ್ರೀತಿ ಬರೀ ನನ್ನ ಹಕ್ಕು ಅನ್ನೋ ಒಂದು ಧೋರಣೆಯಲ್ಲಿ ಹಲವಾರು ತಪ್ಪುಗಳನ್ನು ನಾನು ಮಾಡಿದ್ದೀನಿ, ನಿಜ. ಆದರೆ ಒಂದಂತೂ ನಿಜ, ನನ್ನ ಜೀವನ ಮರುಭೂಮಿಯಾಗಿತ್ತು. ನಿಮ್ಮ ಪ್ರೀತಿಯ ಮಳೆ ಬಂದು ಈಗ ಸ್ವಲ್ಪ ಸ್ವಲ್ಪ ಚಿಗುರು ಹೊಡಿತಾ ಇದೆ. ಈ ಪ್ರೀತಿ ಹೆಮ್ಮರ ಆಗತ್ತೆ, ನಮ್ಮಿಬ್ಬರ ಜೀವನ ಮತ್ತೆ ಹಸನಾಗತ್ತೆ ಅಂತ ನಂಬಿಕೆ ನನಗಿದೆ. ನೋಡಿ, ನಾನು ಪ್ರಾಮಾಣಿಕವಾಗಿ ಬದಲಾಗ್ತಾ ಇದ್ದೀನಿ. ದಯವಿಟ್ಟು ನನ್ನ ನಂಬಿ. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಅಪ್ಪ, ಇಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ನೋಡಿ, ನಿಮಗೆ ಈ ದಿನ ನೆನಪಿದೆ, ನನಗೆ ನೆನಪಿರಲಿಲ್ಲ. ನಾವಿಬ್ರು ಮರೆತರು ಅದನ್ನ ನೆನೆಸೋದಿಕ್ಕೆ ನಿಮ್ಮ ಯಜಮಾನ್ರಿದ್ದಾರಲ್ಲ, ಅವರೇ ನಮ್ಗೆ ಹೇಳಿದ್ದು. ಹೇಗಿದ್ಯಾ ಮಗಳೇ? ನಾನು ಚೆನ್ನಾಗಿದ್ದೀನಿ ಅಪ್ಪ. ನೀವು ಆರಾಮ? ಅಪ್ಪ, ಅಮ್ಮನೂ ಕರ್ಕೊಂಡು ಮನೆಗೆ ಬಾ. ಇಲ್ಲಮ್ಮ, ನನಗೆ ತುಂಬ ಕೆಲಸ ಇದೆ, ಬರ್ತೀನಿ. ಆದರೆ ಇನ್ನೊಂದೆರಡು ದಿನ ಟೈಮ್ ಕೊಡು, ಫೋನ್ ಮಾಡ್ಕೊಂಡು ಬರ್ತೀವಿ. ಸರಿ ಭಾವ, ನೀವಿಬ್ಬರು ಬಂದಿದ್ರೆ ಒಂದು ಸಣ್ಣ ಪಾರ್ಟಿ ಮಾಡ್ಬೋದಾಗಿತ್ತು. ಹೋಗಲಿ, ಅತ್ತೆನಾರು ಕಳಿಸ್ಕೊಡ್ತೀರಾ? ನಾನು ಕಾರ್ ಕಳಿಸ್ಕೊಡ್ತೀನಿ ಈಗಲೇ. ಇಲ್ಲ ಅಲ್ಲಿ ಅಂದರೆ ಇನ್ನೊಂದ್ಸಲ ನಾನು ಬರ್ತೀನಿ. ಇವತ್ತು ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಸರಿಮಾ, ಹಾಗೆ ಮಾಡ್ತೀವಿ. ಸರಿ ಬಾ, ಇವತ್ತು ನಾವು ಹೆಚ್ಚು ಮಾತಾಡಿ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಖುಷಿಯಾಗಿರಿ. ಬಾಯ್. ಜಾನ್ವಿ ಅವರೇ, ಅಪ್ಪ ಅಮ್ಮ ಫೋನ್ ಮಾಡಿದ್ದಕ್ಕಾದರೂ ಖುಷಿ ಇದೆಯಾ? ಈ ಥರದ ಖುಷಿ 1000 ಕೊಟ್ಬಿಟ್ಟಿದ್ದೀರಾ ಬಿಡಿ. ಇದೇ ನನಗೆ ಹೊಸ್ತಲ್ಲ. ಸರಿ, ಈಗ ನಿಮ್ಗೆ ಏನು ಗಿಫ್ಟ್ ಬೇಕು ಹೇಳಿ. ಈಗ ತೊಗೊಂಡಿರೋ ಗಿಫ್ಟ್ಗಳೇ ಸಾಕು, ನನಗೇನು ಬೇಡ. ಆದರೆ ನನ್ನೊಂದು ಆಸೆ ಇದೆ, ಈಡೇರಿಸ್ತೀರಾ? ನೀವು ನನ್ನ ಪ್ರೇಮ ದೇವತೆ, ನೀವು ಕೇಳಿದ್ಮೇಲೆ ನಾನು ಇಲ್ಲ ಅಂತೀನಾ? ಹೇಳಿ, ಏನು ಬೇಕು? ನಾನು ಆ ರೂಮ್ ನೋಡಬೇಕು, ನಂಗೆ ತೋರಿಸಿ. ಓಚೆ, ಯಾವುದನ್ನು ಅವಾಯ್ಡ್ ಮಾಡೋಣ ಅಂತ ನಾನು ಅನ್ಕೋತಾ ಇದ್ದೀನೋ, ಇವ್ರು ಅದ್ರ ಕಡೆನೇ ಗಮನ ಕೊಡ್ತಾ ಇದ್ದಾರಲ್ಲ. ಈಗ ರೂಮನ್ನು ಬೇರೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತೋರಿಸ್ಲಿಲ್ಲ ಅಂದರೆ ಬೇಜಾರು ಬೇರೆ ಮಾಡ್ಕೋತಾರೆ. ನೋಜಾಯ್ ಅಂತ ಮೊದಲು ಅಲ್ಲಿಂದ ಮದರ್ ಇಂಡಿಯಾನ ಶಿಫ್ಟ್ ಮಾಡಿಸಿ ಅಲ್ಲಿ ಡಾಕ್ಯುಮೆಂಟ್ಸು ಮತ್ತು ಕ್ಯಾಶ್ ಇಡೋ ವ್ಯವಸ್ಥೆ ಮಾಡ್ಬೇಕು ನೀನು. ಯಾಕ್ರಿ? ನಾನು ಯಾವಾಗ ಅದನ್ನು ಕೇಳಿದ್ರು ಈ ಥರ ಸುಮ್ಮನೆ ಆಗ್ತೀರಾ? ನಾನು ಕೇಳಿದಾಗಲೆಲ್ಲ ನೀವು ಈ ಥರ ನಡ್ಕೋತಿರೋದು ನೋಡ್ತಿದ್ರೆ ಅಲ್ಲಿ ನಿಜವಾಗ್ಲೂ ದುಡ್ಡಿಲ್ಲ, ಬೇರೆ ಏನೋ ಇದೆ ಅಂತಲೇ ಅನಿಸ್ತಾ ಇದೆ ನನಗೆ. ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಅನುಮಾನ?
ಅಲ್ಲಿ ದುಡ್ಡು ಬಿಟ್ಟು ಬೇರೆ ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಹಾಗಿದ್ರೆ ಕರ್ಕೊಂಡು ಹೋಗಿ ತೋರಿಸಿ. ಕೀ ಆಫೀಸ್ನಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ನಲ್ಲ ಜಾನ್ವಿ ಅವರೇ. ನೋಡಿ, ಇವತ್ತು ನಮ್ಮ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಆಫೀಸ್ಗೆ ಹೋಗಿ ಕೀ ತೊಗೊಂಡು ಬರ್ತೀನಿ. ಇವತ್ತು ಸಂಜೆ ನಾನು ನಿಮಗೆ ಆ ರೂಮನ್ನು ತೋರಿಸ್ತೀನಿ, ಸರಿನಾ? ಈಗ ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟ್ ಇದೆ, ನೀವಿಲ್ಲ ಅನ್ನೋ ಹಂಗಿಲ್ಲ. ತಗೊಳ್ಳಿ. ಹೇಗಿದೆ? ಚೆನ್ನಾಗಿದೆ. ಆದರೆ ಇದನ್ನೇ ನೆಪ ಮಾಡಿಕೊಂಡು ರೂಮ್ ತೋರಿಸದೇ ಇರ್ಬೋದು ಅಂತ ಅನ್ಕೋಬೇಡಿ. ನಾನು ರೂಮ್ ನೋಡಲೇಬೇಕು. ಇಲ್ಲ ಜಾನ್ವಿ ಅವರೇ, ಇವತ್ತು ನಿಮಗೆ ಸಂಜೆ ನಾನು ಗ್ಯಾರಂಟಿ ರೂಮ್ ತೋರಿಸ್ತೀನಿ, ಸರಿನಾ? ದೇವಸ್ಥಾನಕ್ಕೆ ಹೋಗಿ ಬರೋಣ. ಜಯಂತ, ಇವರನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಮದರ್ ಇಂಡಿಯಾನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡ್ಬೇಕು. ಹೇಗಾದರೂ ಮಾಡಿ ಇವರನ್ನ ಇಲ್ಲೇ ಬಿಟ್ಬಿಟ್ಟು ನೀನು ಮನೆಗೆ ಹೋಗಿ ಹೆಂಗಸಿನಲ್ಲಿಂದ ಶಿಫ್ಟ್ ಮಾಡಿಸಿ ಇವ್ರಿಗೆ ಹೇಳಿರೋ ಹಾಗೆ ಅಲ್ಲಿ ದುಡ್ಡು ಡಾಕ್ಯುಮೆಂಟು ವ್ಯವಸ್ಥೆ ಮಾಡಿಬಿಡು. ಇಲ್ಲ ಅಂದರೆ ಇವತ್ತು ಇವರು ನಿನ್ನನ್ನು ಬಿಡೋದಿಲ್ಲ. ಜಾನ್ವಿವ್ರಿಗೇನಾದರೂ ಆ ರೂಮ್ನಲ್ಲಿ ಹೆಂಗಸಿರೋದು ಗೊತ್ತಾದರೆ ಖಂಡಿತ ನಿನ್ನ ಜೊತೆ ಒಂದು ಕ್ಷಣನೂ ಇರೋದಿಲ್ಲ. ಇವ್ರು ಯಾಕೆ ಆ ರೂಮ್ ಒಳಗೆ ನನ್ನ ಕರ್ಕೊಂಡು ಹೋಗ್ತಿಲ್ಲ? ಆ ರೂಮಲ್ಲಿ ಅಂತದ್ದು ಏನಿದೆ ಗೊತ್ತೇ ಆಗ್ತಿಲ್ವಲ್ಲ. ಇವ್ರು ನಡ್ಕೋತಾ ಇರೋದು ನೋಡ್ತಿದ್ರೆ ಖಂಡಿತ ಆ ರೂಮಲ್ಲಿ ದುಡ್ಡಂತೂ ಇಲ್ಲ. ಹಾಗಿದ್ದಿದ್ರೆ ನನಗೆ ತೋರಿಸಿರೋರು. ಯಾಕೆ ಹಿಂದೇಟ್ ಹಾಕ್ಬೇಕಿತ್ತು? ಖಂಡಿತ ಅಲ್ಲೇನೋ ಇದೆ. ಹೇಗಾದರೂ ಮಾಡಿ ಇವ್ರಿಗೆ ಗೊತ್ತಾಗ್ತಾ ಇರೋ ಹಾಗೆ ಇಲ್ಲಿಂದ ಹೋಗಿ ಅಲ್ಲೇನಿದೆ ಅಂತ ನೋಡಬೇಕು. ಜಾನ್ವಿ ಅವರೇ, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮುಗಿಸ್ಕೊಂಡು ಈಗ ಬಂದೆ. ಹಾಂ,